ಗೈಸ್ ದಿನಿಗೆ ಪ್ರಮೋಷನ್ ಆಯಿತು ಅಂತ 8 ಗಂಟೆಲಿ KFC ಕರ್ಕೊಂಬಂದವನು ಎಲ್ಲರನ್ನೂ, ಮಕ್ಕಳನ್ನ ನನ್ನನ್ನೆಲ್ಲ ಎಲ್ಲ ನೋಡಿ ಹೆಂಗೆ ಬಾರಿಸ್ತಾ ಇದ್ದಾರೆ. ಫುಲ್ ಖುಷಿ ಆಗ್ಬಿಟ್ಟವನೆ ಅವನು ಅಲ್ವೇನಾ? ಫುಲ್ ಖುಷಿಗೆ ಚಿಕನ್ ನೋಡಿ ಹೆಂಗೆ ಹೊಡಿತಾವನೆ. ಅವ್ರ ಕಂಪ್ನಿಯವ್ರಿಗೆ ಕಳಿಸ್ಬೇಕು ಫಸ್ಟು ಈ ವಿಡಿಯೋನ. ಅಪ್ಪಗೆ ಬರ್ಗರ್ ತಿನ್ನಕ್ಕೆ ಬರಲ್ಲ, ತಿಂತೀನಿ ಅಂತ ಆಟ ಮಾಡ್ತಾವನೆ. ಖುಷಿ ನೋಡಿ ಮಾಡ್ತಾನೆ. ಆಗಲೇ ಕುಡ್ದ್ಬಿಟ್ಟು ಮುಖ ಒಂಥರ ಮಾಡ್ದ. ಇವತ್ತು ತೋರ್ಸೋಣ ಅಂದರೆ ಇಸ್ಕೊಂತ ಆಯ್ತಾ. ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅವನು ಆ ಥರ ರಿಯಾಕ್ಟ್ ಮಾಡಿದ್ದು. ತಿನ್ನೋನ್ ಥರನೇ ಲೆಗ್ ಪೀಸ್ ಹೆಂಗೆ ಕಡಿತಾವ್ ನೋಡಿ. ತಿನ್ನೋದಿಲ್ಲ ಆದರೆ ಸುಮ್ಮನೆ ಹಂಗೆ ಮಾಡ್ತಾವೆ. ಫಲೂದ ತಿನ್ನಕ್ಕೆ ಬಂದಿದ್ದೆ. ಅವರಿಬ್ರು ಓಡಿದ್ದಾರೆ ನೋಡಿ. ಅಲ್ಲೋಗಿ ನಿಂತಿದ್ದಾರೆ. KFC ಆದಮೇಲೆ ರೆಗ್ಯುಲರಾಗಿ ಬರ್ತೀನಿ ಇಲ್ಲಿ ಯಾವಾಗ್ಲೂ. ಅಪ್ಪು ಏನು ಬೇಕು? ಹಂಗಿಲ್ಲ, ಐಸ್ ಕ್ರೀಮ್ ಇಷ್ಟ, ಹಂಗೆ ಬಾದಾಮಿ ಇಷ್ಟ. ಮಾಮೂಲಿ ಮನೆ ಇಟ್ಕೊಂಡಿದ್ದಲ್ಲ ರಬ್ಡಿ ಫಲೂದ ಅಂತ ಚೆನ್ನಾಗಿರುತ್ತೆ ಅದು. ನೀವು ಒಂದ್ಸರಿ ಟ್ರೈ ಮಾಡಿ. ನಂಗೆ ಅದು ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಯಾವಾಗಲೂ ಅದನ್ನೇ ತಗೊಂಡು ರೆಗ್ಯುಲರಾಗಿ ದಿನಿ ನಾನು ಬರ್ತಾನೆ ಇರ್ತಿರ್ತಾನೆ. ಸಮ್ ಟೈಮ್ ಮಿಸ್ ಆಗ್ತಾನೆ. ಸೊ ಇವತ್ತು ಅವನು ಎತ್ತಕೊಂಡು ಬಂದಿದ್ದೀವಿ. ಅವನು ನಾನು ಜಾಸ್ತಿ ಅಮ್ಮ ಮನೇಲಿ ಇದ್ನಲ್ವ, ಹಾಗಾಗಿ ಈ ನಡುವೆ ಸಿಕ್ಕಿಲ್ಲ ಅವನು. ಸೊ ಇವಾಗ ಕಾಲೇಜ್ ಸ್ಟಾರ್ಟ್ ಆಯಿತು, ಇಲ್ಲೇ ಇದ್ದಾನೆ. ಆಮೇಲೆ ಕರ್ಕೊಂಡ್ಬರ್ತಾರೆ. ಅಪ್ಪು ನಿಂಗೇನು ಬೇಕು ಮೊನ್ನೆ? ನಿಂಗೆ ಯಾವ್ದು ಬೇಕು? ಐಸ್ ಕ್ರೀಮ್ ಬೇಕಾ? ಫಲೂದ ಬೇಕಾ? ಹೆಂಗೆ ನೋಡ್ತಾನೆ. ಚಳಿ ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ನೆನ್ನೆ ನೀರಲ್ಲಿ ಚೆನ್ನಾಗಿ ಆಟಾಡಿ ಕೋಲ್ಡ್ ಮಾಡ್ಕೊಂಬಿಟ್ಟಿದ್ದಾನೆ. ನೆಗಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅವನಿಗೆ. ಸೊ ಅದಕ್ಕೆ ನಂಗೆ ಹೊರಗಡೆ ಬರೋ ಐಡಿಯಾನೇ ಇರಲಿಲ್ಲ. ಸುಮ್ಮನೆ ಕೂತಿದ್ದೆ ಸೀರಿಯಲ್ಸ್ ನೋಡ್ತಾ. ಅವನ್ನ ತಗೊಂಡು ಬಂದ ಬನ್ನಿ ಅಂತ. ಫಲೂದ ರೆಡಿ ಮಾಡ್ತಾ ಇದ್ದಾರೆ. ಕಲರ್ಫುಲ್ಲಾಗಿದ್ದಾನೆ. ಗುಲ್ಕಾನ್ ಹಾಕ್ತಿದ್ದಾರೆ ಇವಾಗ. ಎಲ್ಲ ಒಂದೊಂದು ಡಬ್ಬಿಗೆ ಹಾಕಿ ಇಟ್ಕೊಂಬಿಟ್ಟಿದ್ದಾರೆ. ಸೇಮಿಯಾ, ಗುಲ್ಕನ್ನು. ಅವನಿಗೆ ಪರಂಗಿದು ಹಣ್ಣು ಇಷ್ಟ ಆಗಲ್ಲ, ಅದಕ್ಕೆ ಅವ್ನು ಹಾಕ್ಸ್ಕೊಳಲ್ಲ. ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಮಗೆಲ್ಲ ಇಷ್ಟ, ನಿಂಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಹಾಕೊಳ್ಳಲ್ಲ. ಇವನೇನು ತೊಗೊಂಡ ತನಗೆ? ಬಾದಾಮ್ ಮಿಲ್ಕ. ರಬ್ಡಿ ಫಲೂದ ಕೊಟ್ಟಿದ್ದಾರೆ ಗೈಸ್ ನೋಡಿ. ರೆಡಿ ಆಗಿದೆ. ಕಲರ್ಫುಲ್ ಆಗಿದೆ. ಅಯ್ಯೋ ಅಪ್ಪು ಗ್ಲಾಸ್ ಅದು ಹೊಡೆದಾಕ್ಬಿಟ್ಟು ಅವನು ಪೇಪರ್ ಗ್ಲಾಸಲ್ಲಿ ಕೊಡಿಸ್ಬೇಕಿತ್ತು. ಅಮ್ಮ ಪ್ಲೇಟ್ನ ಬೇಯಿಸ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ. ಇವಾಗ ಇದನ್ನು ಹೇಗೆ ಪಲ್ಯ ಮಾಡೋದು, ದೋಸೆಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆಯಿತಾ? ಬನ್ನಿ. ಇದನ್ನು ನೀರಲ್ಲಿ ಉಪ್ಪು ಹಾಕಿ ಬೇಯಿಸ್ಕೊಂಡು ನೀರು ಸಪ್ರೇಟ್ ಮಾಡಿದರೆ ಈ ಥರ ಕೇಕ್ ಥರ ಬರುತ್ತೆ. ಸೊ ಒಂದು ಡಬ್ಬಿಗೆ ಹಾಕಿ ಹಾಗೆ ಕೊಟ್ಟು ಕಳಿಸಿದ್ದಾರೆ. ನಾನು ಇಲ್ಲಿಗೂ ಸೇರಿಸಿ ತೊಗೊಬಂದಿದ್ದಂತೆ. ಇವತ್ತು ನಾನು ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಇಲ್ಲಿಗೆ ಕೊಟ್ಟು ಕಳಿಸಿದ್ದಾರೆ. ದೋಸೆಗೆ ಹಳಿಯಂಗೆ ಮಾಡಿಕೊಡು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಇವತ್ತು. ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ. ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು 3ರಿಂದ 4 ಚಿಕ್ಕದಾಗಿ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು, ಒಂದು ಚಿಕ್ಕದು ಪುಟಾಣಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಬೌಲು ತೆಂಗಿನ ತುರಿ ತೊಗೊಂಡಿದ್ದೀನಿ. ತೆಂಗಿನಕಾಯ್ದು ಈ ರೀತಿ ತುರ್ಕೊಂಡಿದ್ದೀನಿ ಕೈಯಿಂದನೇ. ಸೊ ಇವಾಗ ಇದನ್ನು ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಹುಳಿಕಾಯಿ ಎಲ್ಲ ಹೇಗೆ ಕಟ್ ಮಾಡ್ಕೊತೀವಿ ಆ ಥರ ಹೇಗಿರುತ್ತೆ. ಕೇಕ್ ಪೀಸ್ ಥರನೇ ಇರುತ್ತೆ. ಜಸ್ಟ್ ಇದನ್ನು ಈ ರೀತಿ ಪೀಸಸ್ ಥರ ಕಟ್ ಮಾಡ್ಕೋಬೇಕಷ್ಟೆ. ನೋಡಿ ಚೆನ್ನಾಗಿರುತ್ತೆ. ಸೇಮ್ ಚಾಕ್ಲೇಟ್ ಥರನೇ ಇರುತ್ತೆ. ಸ್ಮೂತಾಗಿರುತ್ತೆ. ಸಿಕ್ಕಾಬಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದು. ಮತ್ತು ಈ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಅದಕ್ಕೆಲ್ಲ ತುಂಬಾ ಒಳ್ಳೇದಿದು. ಮತ್ತು ಬ್ಲಡ್ ಕಡಿಮೆ ಇರೋರಿಗೆ ವಾರದಲ್ಲಿ 1 ಸರಿ ಆದ್ರೂ ಮಾಡಿಕೊಡ್ತಾ ಇದ್ರೆ ಬ್ಲಡ್ಡು ನಾರ್ಮಲ್ ಸ್ಟೇಜಿಗೆ ಬಂದುಬಿಡುತ್ತೆ. ಮತ್ತು ಹಾರ್ಟ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಒಂದು ಬಾಣಲಿನಲ್ಲಿ
ಕಾಯಕ್ಕಿಟ್ಬಿಟ್ಟು 2ರಿಂದ 3 ಸ್ಪೂನು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಪಲ್ಯಕ್ಕೆ. ಗೈಸ್ ಇವಾಗ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲೇನು ತೆಗೆದಿಟ್ಕೊಂಡಿದ್ದೀವಿ ಆ ಐಟಮ್ ಹಾಕ್ಕೋಬೇಕಾಗತ್ತೆ. ಮೊದಲಿಗೆ ಕರಿಬೇವು ಹಾಕ್ತಾಯಿದ್ದೀನಿ. ಸಾಸಿವೆ ಆದಮೇಲೆ ಇದಾದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೋಬೇಕು. ಯೂಶಲಿ ನಾನ್ ವೆಜ್ಗೆ ಇದನ್ನೆಲ್ಲ ಹಾಕೋದು ಕಡಿಮೆ, ತೀರಾ ಕಡಿಮೆ. ಆದರೆ ಇದಕ್ಕೆ ಅದನ್ನು ಹಾಕಿದ್ರೇ ಚೆನ್ನಾಗಿರೋದು. ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ನಾವು ಪಲ್ಯ ಥರ ಮಾಡ್ಕೊತೀವಲ್ಲ, ಹಾಗಾಗಿ ಈ ಐಟಮ್ ಎಲ್ಲ ಹಾಕಿದರೆ ಅದು ಒಂಥರ ಈ ಕಡಲೆ ಉಸ್ಲಿ ಎಲ್ಲ ತಿಂತೀವಲ್ಲ ಆ ಥರ ಒಂದು ಟೇಸ್ಟ್ ಬರುತ್ತೆ. ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕೊಳ್ಳೋದು. ಕಡಲೆಬೇಳೆ ಸ್ವಲ್ಪ ಕೂಡಲೇ ಹಸಿಮೆಣ್ಸಿನ್ಕಾಯಿ, ನಾನೇನು 2ರಿಂದ 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗೋವರೆಗೂ ಹೀಗೆ ಹುರ್ಕೊಳ್ಳಿ. ಇದಾದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಜಾಸ್ತಿ ಬೇಕನ್ನೋದು ಜಾಸ್ತಿ ಕಟ್ ಮಾಡಿ ಹಾಕ್ಕೊಳ್ಳಿ, ಚಿಕ್ಕದಾಗಿ ತುಂಬ ಚೆನ್ನಾಗಿರುತ್ತೆ. 2ರಿಂದ 3 ಈರುಳ್ಳಿ ಕೂಡ ಹಾಕ್ಬೋದು. ನನಗೆ ಈರುಳ್ಳಿ ತುಂಬ ದೊಡ್ಡದಿತ್ತು ಅಂತ ಹೇಳ್ಬಿಟ್ಟು ಒಂದನ್ನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಕೆಂಪಗಾಗೋದು ಹುರ್ಕೊಳ್ಳಿ ಗೈಸ್. ಈಗ ಈರುಳ್ಳಿ ಫ್ರೈ ಆಗಿದೆ ಗೈಸ್. ಇವಾಗ ನೆಕ್ಸ್ಟು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಆಪ್ಷನ್ನು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಹಾಕ್ಕೊಳ್ಳೇಬೇಕಂತೆಲ್ಲ ಏನೂ ಇಲ್ಲ, ಬೇಕಿದ್ರೆ ಹಾಕ್ಕೋಬೋದು ಅಷ್ಟೇ ಟೇಸ್ಟಿಗೆ. ಸ್ವಲ್ಪ ಹುಳಿ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಾನು ಹಾಕ್ತೀನಿ, ಅದಕ್ಕೆ ಚಿಕ್ಕದು ಹಾಕಿರೋದು. ಟೊಮೆಟೊ ಮೇಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಟೊಮೆಟೊ ಹಾಕಿದ ತಕ್ಷಣ ಟೊಮೆಟೊ ಮೇಲೆ ಉಪ್ಪು ಹಾಕಿದ್ರೆ ಅದು ಬೇಗ ಕರಗೋಗ್ಬಿಡುತ್ತೆ, ಫುಲ್ಲು ಮೃದು ಆಗಿಬಿಡುತ್ತೆ, ಸ್ಮೂತ್ಗೆ ಆಗಿಬಿಡುತ್ತೆ. ಟೊಮೆಟೊ ಬೈಟ್ ಸಿಗೋತ್ತಾರಲ್ಲ, ಗಟ್ಟಿಯಾಗಿರಲ್ಲ. ಹಾಗಾಗಿ ಅದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಆ ಟೊಮೆಟೊ ಕರ್ಗೋ ತನಕ ಟೊಮೆಟೊ ಬೆಂದಿದ ನಂತರ ತೆಂಗಿನಕಾಯಿ ಏನು ತುರಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊತಾ ಇದ್ದೀನಿ, 1 ಬೌಲ್ನಷ್ಟು. ಸೇಮ್ ನಾವು ಹೇಗೆ ಕಾಬಲ್ ಉಸ್ಲಿ ಎಲ್ಲ ಮಾಡ್ಕೊಂಡು ತಿಂತೀವಿ ಆ ಥರನೇ ಇರುತ್ತೆ. ಆದರೆ ಇದು ನಾನ್ ವೆಜ್ ಅಷ್ಟೇ. ಎಷ್ಟು ತಿಂತೀರೋ ಅಷ್ಟು ಒಳ್ಳೆಯದು. ಮಕ್ಳಿಗೆ ಕೊಟ್ಟರೆ ಇನ್ನೂ ಒಳ್ಳೆಯದು. ಬೆಳೆಯೋ ಮಕ್ಕಳಿಗೆ ಮೆಮೊರಿ ಪವರ್ಗಾಗ್ಬೋದು, ಸ್ಟ್ರೆಂತ್ಗಾಗ್ಬೋದು, ಬ್ಲಡ್ ರಿಕವರ್ ಮಾಡೋದಕ್ಕಾಗ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಬರೋದು ಆ ಥರ ಅಂತ ಹೇಳ್ಬಿಟ್ಟು ಇದನ್ನು ಜಾಸ್ತಿ ಹಳ್ಳಿ ಕಡೆ ತುಂಬ ಉಪಯೋಗಿಸ್ತಾರೆ, ತುಂಬ ತಿಂತಾರೆ. ವಾರಕ್ಕೊಮ್ಮೆ ಆದರೂ ಮಾಡ್ಕೊಂಡು ತಿಂತಾರೆ. ಸೊ ನೀವು ಹಾಗೆ ಮಾಡ್ಕೊಂಡು ತಿನ್ನಿ, ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಮತ್ತು ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಸೊ ನೋಡಿ, ಇವಾಗ ಇದನ್ನು ಹಾಕ್ಕೊತಿದ್ದೀನಿ. ತೆಂಗಿನ ತುರಿ ಹಾಕ್ಕೊಂಡ್ಮೇಲೆ ಅದನ್ನು ಫುಲ್ಲು ಹಾಕ್ಕೊಂಡು ಅದನ್ನು ಅಷ್ಟೇ ಆಯಿಲಲ್ಲಿ ಈ ರೀತಿ ಫ್ರೈ ಮಾಡೋದು. ಆಲ್ರೆಡಿ ಬೆಂದಿರುತ್ತಲ್ಲ, ಜಸ್ಟ್ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕಿರುತ್ತೆ, ಏನೂ ಅವಶ್ಯಕತೆ ಇಲ್ಲ. ಇನ್ನೇನು ನೀರೆಲ್ಲ ಏನೂ ಹಾಕೋಂಗಿಲ್ಲ, ಜಸ್ಟ್ ಇದು ಫ್ರೈ ಮಾಡ್ಕೊಳ್ಳೋದಷ್ಟೇ. ನಾವು ಹೇಗೆ ಹುಳ್ಳಿಕಾಯಿ ಪಲ್ಯ ಎಲ್ಲ ಫ್ರೈ ಮಾಡ್ತೀವಿ ಬೇಯಿಸಿಟ್ಕೊಂಡು, ಅದೇ ಥರ ಸೇಮ್ ಮೆಥಡು, ಬೇರೆ ಏನು ಸ್ಪೆಷಲ್ ಇರಲ್ಲ. ಆಯಿತು, ರೆಡಿ ಆಯಿತು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮೇಲೆ ಹಾಕ್ಕೊಂಡು ಈಗ ದೋಸೆನೋ ಚಪಾತಿ ಪೂರಿ ಏನಾದರೂ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು, ಸೂಪರಾಗಿರುತ್ತೆ. ಈಗ ಪಲ್ಯ ರೆಡಿ ಆಯಿತು, ತೋರಿಸ್ತೀನಿ ನೋಡಿ. ಪಲ್ಯ ರೆಡಿಯಾಗಿದೆ. ಇದು ದೋಸೆ ಮಾಡಿ ಕಾಂಬಿನೇಷನಲ್ಲಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿದೆ. ಇದಕ್ಕೆ ಪಲ್ಯನ ಸರ್ವ್ ಮಾಡಿಕೊಂಡು ತಿನ್ನೋದಷ್ಟೇ ಬಾಕಿ. ಗೈಸ್ ಇವಾಗ ದೋಸೆ ಮತ್ತು ಪಲ್ಯ ರೆಡಿ ಇದೆ. ಹೇಗಿದೆ ಅಂತ ನಿಮ್ಮ ಮುಂದೆ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬ ಚೆನ್ನಾಗಿದೆ ದೋಸೆ ಜೊತೆಗೆ. ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್. ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ